ಓಕೆ, ಐ ಆಮ್ ನೈದರ್ ಅ ಸಪೋರ್ಟರ್ ಆಫ್ ರಣವೀರ್ ಅಲಹಾಬಾದಿಯಾ ನಾರ್ ಅ ಹೇಟರ್, ಬಟ್ ಕಳೆದ ಒಂದು 2-3 ದಿನದಲ್ಲಿ 24x7 ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನ್ಯೂಸ್ ಆಗೋದ್ರಿಂದ, FIR, ಅರೆಸ್ಟ್ ಭೀತಿಯಿಂದ ಹಿಡಿದು CMಗಳು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಹಿಡಿದು ಪಾರ್ಲಿಮೆಂಟ್ ಡಿಸ್ಕಷನ್ ಟಾಪಿಕ್ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಒಬ್ಬ ಸೋ ಕಾಲ್ಡ್ ಯೂಟ್ಯೂಬರ್ನ ಇಮ್ಯಾಚ್ಯೂರ್ ಅಶ್ಲೀಲ ಕಾಮೆಂಟ್ ಅನ್ನ ಸೀರಿಯಸ್ ಆಗಿ ತಗೊಳ್ಳುವಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಬಾಕಿ ಸಮಸ್ಯೆ ಎಲ್ಲ ಹಂಗಾದ್ರೂ ಮುಗ್ದೋಗಿದ್ಯಾ ಅಂತ. ಒಂದು ವೇಳೆ ಈ ವ್ಯಕ್ತಿ ಮಾಡಿರುವಂತಹ ಅಶ್ಲೀಲ ಕಾಮೆಂಟ್ ಮೇಲೆ FIR ಬೀಳುತ್ತೆ, CMಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಮೊರಾಲಿಟಿಯ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ಅಲ್ಲೇ ಬಟ್ಟೆ ಕಳಚಿ ಅದೇ ಬಟ್ಟೆ ಹಾಕೊಂಡು ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಿದ್ದಾರೆ, ಅಶ್ಲೀಲವಾಗಿ ಅವರ ಬಾಡೀಸ್ ಅನ್ನ ತೋರಿಸ್ತಾ ಇದ್ದಾರೆ, ಮೂಸ್ ಅನ್ನ ತೋರಿಸ್ತಿದ್ದಾರೆ, ಅವ್ರ ಮೇಲೂ ಕೂಡ FIR ಬೀಳ್ಬೇಕು ತಾನೆ, ಅವರಿಗೂ ಕೂಡ ಅರೆಸ್ಟ್ ಭೀತಿ ಎದುರಾಗಬೇಕು ತಾನೆ. ನೆಕ್ಸ್ಟ್, ಯಾರ್ಯಾರೆಲ್ಲ ಈ ಅಶ್ಲೀಲ ಕಾಮೆಂಟ್ ಅನ್ನ ಧಿಕ್ಕರಿಸಿ ಪಾರ್ಲಿಮೆಂಟ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅಲ್ಲಿರುವಂತಹ ಅದೆಷ್ಟು MLA MPಗಳ ಮೇಲೆ ಎಂತೆಂಥ ಕ್ರಿಮಿನಲ್ ಕೇಸ್ ಇಲ್ಲ, ಮಹಿಳಾ ದೌರ್ಜನ್ಯವು ಸೇರಿದ ಹಾಗೆ ಅದೆಷ್ಟು ಜನರ ಮೇಲೆ ಅತ್ಯಾಚಾರದಂತಹ ಕೇಸ್ ಇದೆ, ಅವ್ರೆಲ್ಲರ ಮೇಲೂ ಕೂಡ ನಾವು ಆಕ್ಷನ್ ಅನ್ನ ತಗೋಬೇಕು, ನ್ಯಾಷನಲ್ ವೈಡ್ ಔಟ್ರೇಜ್ ಅನ್ನೋದು ಕಾಣಿಸ್ಕೊಳ್ಬೇಕು ತಾನೆ. ಅವ್ರಿಗೆ ಮಾತ್ರ ಓಟು, ಇವರಿಗೆ ಕೇಸು, ಹೌ ಇಟ್ ಈಸ್ ರಿಲೆವೆಂಟ್. ನೆಕ್ಸ್ಟ್, ಇಂಥ ಪ್ರೋಗ್ರಾಮ್ ಅನ್ನ ಯಾರ್ಯಾರು ನೋಡ್ತಾ ಇದ್ರು, ಇಂಡಿಯಾಸ್ ಗಾಟ್ ಲೇಟೆಂಟ್ ಅಲ್ಲಿ ಮೆಂಬರ್ಶಿಪ್ ಅನ್ನ ಕೊಟ್ಟು ಅಂಥವ್ರ ಮೇಲೂ ಕೇಸ್ ಆಗ್ಬೇಕು ತಾನೆ. ಬಿಕಾಸ್ ಇಂಥವ್ರು ಈ ರೀತಿ ಬೆಳೆಯೋಕೆ ಕಾರಣ ಎಂಥವ್ರು. ನಾನು ಯಾವಾಗಲೂ ಹೇಳ್ತೀನಿ, ನಾವು ಯಾರನ್ನ ನೋಡ್ತೀವಿ ನಾವು ಅದೇ ವ್ಯಕ್ತಿ ಆಗಿರ್ತೀವಿ. ಇದೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ ಡಿಸ್ಕಷನ್ ಈ ವಾರದ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ. ವಾಚ್ ಸ್ಯಾಟರ್ಡೆ ಮಾರ್ನಿಂಗ್.